ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಎಲ್ಲರೂ ಗಮನಿಸಿರ್ಬೋದು, ಇವತ್ತು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಹೊರಗಡೆ ಬರ್ತಾ ಇರುವಂಥದ್ದು. ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು ಕೇಳಿದರೆ ನೋಡಿ, ಧರ್ಮಸ್ಥಳ ಪ್ರಕರಣ ಅದು ಇದು ಅಂತ SIT ತನಿಖೆ ಹಾಗೆ ಹೀಗೆ ಅಂತ ಆಗ್ತಾ ಇದೆ. ಕೆಲವೊಂದು ವಿಚಾರಗಳು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಸೌಜನ್ಯ ವಿಚಾರ ಪ್ರಸ್ತಾಪ ಆಗಿತ್ತು. ಸೌಜನ್ಯ ವಿಚಾರವನ್ನು ಕೂಡ SIT ತಂಡವೇ ತನಿಖೆ ಮಾಡುತ್ತಾ ಇಲ್ವಾ ಎನ್ನುವುದರ ಬಗ್ಗೆ ಕೆಲವೊಂದು ಸಂಶಯಗಳು ಮೂಡಿತ್ತು. ಈ ಒಂದು ವಿಚಾರದಲ್ಲಿ ಹಲವು ಪ್ರಶ್ನೆಗಳೆದ್ದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಮಾತ್ರವಲ್ಲ, ನಮ್ಮ ವಿಡಿಯೋ ಕಮೆಂಟ್ಗಳು ಎಲ್ಲವೂ ಹೆಚ್ಚಾಗಿ ಆರಂಭಿಕ ಘಟ್ಟದಲ್ಲಿ ಇವನ್ನೇ ಕೇಳ್ತಾ ಇತ್ತು. ಅಂದರೆ ಈ ಒಂದು ಸೌಜನ್ಯ ಪ್ರಕರಣ ಕೂಡ SIT ತನಿಖೆ ಅಂಡರಲ್ಲೇ ಬರುತ್ತಾ ಎನ್ನುವಂತಹ ವಿಚಾರದ ಬಗ್ಗೆ. ಸೊ ತನಿಖೆ ನಡೆಯಿತು. ಈ ಒಂದು ವಿಚಾರದ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಮೇ ಬಿ ಎಲ್ಲ ನೋಡಿ, ಅಂದರೆ 1995 ಅಬೌವ್ 2025 ಇಲ್ಲಿವರೆಗೆ ಏನೆಲ್ಲ ಪ್ರಕರಣಗಳು ಧರ್ಮಸ್ಥಳದಲ್ಲಿ ದಾಖಲಾಗುತ್ತೋ ಅವೆಲ್ಲವೂ ಕೂಡ ಈ ಒಂದು SIT ಸುಪರ್ದಿಗೆ ಬರುತ್ತೆ ಅಂತ ರಾಜ್ಯ ಸರ್ಕಾರ ತನ್ನ ಆದೇಶ ಪ್ರತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿತ್ತು. ಇವಾಗವರೆಗೆ ಆದಂತಹ ಪ್ರಕರಣಗಳು ಮತ್ತು ಇನ್ನೂ ಆಗಲಿಕ್ಕೆ ಹೋಗುವಂತಹ ಎಲ್ಲ ಪ್ರಕರಣಗಳು ಈ ಒಂದು SIT ಅಂಡರ್ಗೆ ಬರುತ್ತೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಆದರೆ ಸೌಜನ್ಯ ಪ್ರಕರಣ ಯಾಕೆ ಈ ಒಂದು SIT ತನಿಖೆ ಸುಪರ್ದಿಯೊಳಗೆ ಬಂದಿಲ್ಲ ಅಂತ ಕೇಳಿದರೆ, ಆಲ್ರೆಡಿ ಈ ಒಂದು ಪ್ರಕರಣ ಮುಗಿದ ಪ್ರಕರಣ. ಅಂದರೆ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಏನು ಸಂತೋಷ್ ರಾವ್ ಅವರು ಖುಲಾಸೆಗೊಂಡಂತಹ ಪ್ರಕರಣ. ಒಬ್ವಿಯಸ್ಲಿ ಈ ಒಂದು ಕಾರಣದಿಂದಾಗಿ SIT ಇದನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತು ಈ ಒಂದು ವಿಚಾರದ ಬಗ್ಗೆ ಒಂದು ದೊಡ್ಡ ಬೆಳವಣಿಗೆ ನಡೆದಿರುವಂಥದ್ದು. ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಏನೂ ಆರೋಪಿ ಅಲ್ಲ ಅಂತ ಖುಲಾಸೆಗೊಂಡು 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಂದಂತಹ ಸಂತೋಷ್ ರಾವ್ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಾರ್ತೆಗಳು ಹೊರಗಡೆ ಬರ್ತಾ ಇರುವಂಥದ್ದು. ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಏನು ಆರೋಪಿ ಅಂತ 5-6 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳುತ್ತದಂತಹ ಸಂತೋಷ್ ರಾವ್ ಅವರ ಪರ ವಕೀಲರುಗಳು ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು. ಈ ಒಂದು ವಿಚಾರ ಮರು ತನಿಖೆ ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಏನು ಇದುವರೆಗೂ ನೋಡಿ, SIT ರಚನೆ ಆದಂಥ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರರು ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಅವರ ಪ್ರತಿಕ್ರಿಯೆ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಸ್ಯಾಟಲೈಟ್ ಮೀಡಿಯಾಗಳು ಬ್ಲೇಮ್ ಮಾಡಿದ್ದಂತಹ ಒಂದು ವಿಚಾರ. ಯಾಕೆ ನೀವು ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಮೇಲೆ ತಗೊಂಡು ಹೋಗ್ತಾ ಇಲ್ಲ, ಯಾಕೆ ಮರು ತನಿಖೆಗಾಗಿ ನೀವು ಈ ಒಂದು ಪ್ರಕರಣವನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ಈ ಒಂದು ಪ್ರಶ್ನೆಗೆ ಒಂದು ರೀತಿಯಲ್ಲಿ ಮಂದಹಾಸವೇ ಉತ್ತರ ಅನ್ನುವಂತಹ ರೀತಿಯಲ್ಲಿ ಉತ್ತರವನ್ನು ಕೊಡಲಾಗ್ತಾ ಇತ್ತು. ಯಾಕೆ ಅನ್ನುವಂಥದ್ದು ಇವಾಗ ತಿಳಿತಾ ಇರುವಂಥದ್ದು. ಅಂದರೆ ಏಕಾಏಕಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೇ ಬಿ ಕಾನೂನು ಸಲಹೆಗಳು ಇರ್ಬೋದು. ಕಾನೂನಿನ ಮುಖಾಂತರ ಯಾವ ರೀತಿಯಲ್ಲಿ ಮುಂದಿನ ಹೆಜ್ಜೆ ಇಡ್ಬೋದು ಅನ್ನೋದರ ಬಗ್ಗೆ ಕಾನೂನು ಸಲಹೆಗಾರರು ಮೇ ಬಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ಬೋದು. ಈ ಒಂದು ಕಾನೂನಿನ ಬಗ್ಗೆ ಅಷ್ಟು ದೊಡ್ಡ ಅರಿವುಳ್ಳವನಲ್ಲ. ಸೊ ಅದರಿಂದಾಗಿ ಕಾನೂನು ತಜ್ಞರು ಅವರಿಗೆ ನೀಡಿದ ಮಾಹಿತಿಯ ಪ್ರಕಾರ ಆಗಿರ್ಬೋದು ಇದುವರೆಗೂ ಈ ಒಂದು ವಿಳಂಬ ಆಗಿರುವಂಥದ್ದು. ಇವಾಗ ಅಂದರೆ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರೆ ಏನಾಗ್ಬೋದು ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತು ನಾವು ಕಾದು ನೋಡಬೇಕಾಗಿದೆ. ಇನ್ನು ಮಾಧ್ಯಮಗಳ ಬೆಂಬಲ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ. ಆದರೂ ನಾವು ಇದುವರೆಗೂ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದೆವು ಆ ಒಂದು ಬೆಂಬಲವನ್ನು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಕೂಡ ಈ ಒಂದು ಸೌಜನ್ಯ ಹೋರಾಟಕ್ಕೆ ಅಥವಾ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಆ ಒಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವುದರಲ್ಲಿ ಕೂಡ ನಾವು ನಿಷ್ಪಕ್ಷಪಾತವಾಗಿ ಒಂದು ವಿಚಾರವನ್ನು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಸೊ ಇವತ್ತಿನ ಮಟ್ಟಕ್ಕಂತೂ ಖಂಡಿತವಾಗಿ ಒಂದು ಸಂಚಲನ ಸೃಷ್ಟಿಸುವಂತಹ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕೆಂತ ಕೇಳಿದರೆ ಇದು ಬರೀ ಸುಪ್ರೀಂ ಕೋರ್ಟ್ ಸುಪರ್ದಿಯಲ್ಲಿ ನಿಲ್ಲೋದಿಲ್ಲ. ಯಾಕಂದರೆ ಕೆಲವೊಂದು ವಿಚಾರಗಳು ಚರ್ಚೆಗಳು ಕೇಳಲಿಕ್ಕೆ ಸಾಧ್ಯ ಆಗಿತ್ತು. ಸುಪ್ರೀಂ ಕೋರ್ಟ್ ಅರ್ಜಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದರೆ ವಿಶ್ವಸಂಸ್ಥೆಯ ಮೆಟ್ಟಿಲೇರುವಂತಹ ಪ್ರಯತ್ನಗಳು ನಡೆಯುತ್ತೆ ಎನ್ನುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಇವೆಲ್ಲವನ್ನು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಈ ಹೋರಾಟಗಳು ಇದು ಎಷ್ಟರ ಮಟ್ಟಿಗೆ ದಮನಿಸಲ್ಪಟ್ಟರೂ ಕೂಡ ನೋಡಿ, ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಹಲವು ಆಯಾಮಗಳಿವೆ. ಎಲ್ಲ ಆಯಾಮಗಳನ್ನು ಮೆಟ್ಟಿ ನಿಂತುಕೊಂಡು ಈ ಒಂದು ಹೋರಾಟಕ್ಕೆ ಅಥವಾ ಈ ಒಂದು ಸೌಜನ್ಯ ಪರ ನ್ಯಾಯಕ್ಕೆ ಏನಾದರೂ ನ್ಯಾಯ ಸಿಗುವಂತಹ ವ್ಯವಸ್ಥೆಗಳನ್ನು ನಡೆಯುವುದಾದಲ್ಲಿ ಖಂಡಿತವಾಗಿಯೂ ಇದು ಹೋರಾಟಗಾರರೇ ಮತ್ತು ಅವರ ಪರವಾಗಿ ಯಾರೆಲ್ಲ ವರದಿಯನ್ನು ಪ್ರಕಟಿಸಿದ್ರೋ ಅಪ್ಡೇಟ್ಗಳನ್ನು ಕೊಡ್ತಾಯಿದ್ರೋ ಅವರಿಗೂ ಕೂಡ ಒಂದು ರೀತಿಯಲ್ಲಿ
ವಿಜಯ ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿವಸಗಳಲ್ಲಿ ಸೌಜನ್ಯ ಪ್ರಕರಣಕ್ಕಾಗಿ ನಾವು ಕಾಯಬೇಕಾಗಿದೆ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.